ಋಗ್ವೇದವೆಂಬ ಮಹಾಗ್ರಂಥವು ಭಾರತೀಯ ವೇದ ಸಾಹಿತ್ಯದ ಮೂಲಭೂತ ಸ್ರೋತಸ್ಸಾಗಿದ್ದು, ಅದು ಕೇವಲ ಯಜ್ಞಯಾಗಾದಿ ವಿಧಿಗಳ ಸಂಗ್ರಹವಲ್ಲ. ನಿಜವಾಗಿ ಹೇಳುವುದಾದರೆ ಅದು ಮಾನವ ಜೀವನದ ಪ್ರತಿಯೊಂದು ಆಯಾಮವನ್ನು ಸ್ಪರ್ಶಿಸುವ ಜ್ಞಾನಭಂಡಾರವಾಗಿದೆ. ಯಜ್ಞ, ಧರ್ಮ, ನೀತಿ, ತತ್ವ, ಕಾವ್ಯ, ಪ್ರಾರ್ಥನೆ, ಬ್ರಹ್ಮಚಿಂತನೆ ಎಲ್ಲವೂ ಋಗ್ವೇದದ ಅಂತರಂಗದಲ್ಲಿ ಅಡಕವಾಗಿವೆ. ಹೀಗಾಗಿ ವೇದಗಳು ಕೇವಲ ಬಾಹ್ಯ ಕರ್ಮಗಳ ವಿವರಣೆಯಷ್ಟೇ ಅಲ್ಲ, ಬದಲಾಗಿ ಅವು ಆತ್ಮಸಾಕ್ಷಾತ್ಕಾರದ ಮಾರ್ಗದರ್ಶಕ ಗ್ರಂಥಗಳಾಗಿವೆ. ವೇದಗಳನ್ನು ಸರ್ವಜ್ಞಾನನಿಧಿ ಎಂದು ಕರೆಯುವುದಕ್ಕೆ ಕಾರಣವೇ ಇದೆ. ಋಗ್ವೇದದ ವಿಷಯ ವ್ಯವಸ್ಥೆ ಅತ್ಯಂತ ವೈಜ್ಞಾನಿಕ ಮತ್ತು ಕ್ರಮಬದ್ಧವಾಗಿದೆ. ಅದರ ಮಂತ್ರಗಳು ಹೇಗೆ ಸಂಗ್ರಹಗೊಂಡಿವೆ, ಯಾವ ರೀತಿಯಲ್ಲಿ ವಿಭಾಗಗೊಂಡಿವೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮಹತ್ವದ ವಿಷಯ. ಋಗ್ವೇದವು ಮನುಷ್ಯನ ಬುದ್ಧಿಶಕ್ತಿ, ಆಧ್ಯಾತ್ಮಿಕತೆ ಮತ್ತು ಕಾವ್ಯ ಪ್ರತಿಭೆಯ ಪರಿಪೂರ್ಣ ಮಿಶ್ರಣವಾಗಿದೆ. ಈ ವೇದದೊಳಗೆ ದೇವತೆಗಳ ಸ್ತುತಿಗಳು ಇದ್ದರೂ ಅವು ಕೇವಲ ಬಾಹ್ಯ ಸ್ತುತಿಗಳು ಅಲ್ಲ. ಅವುಗಳಲ್ಲಿ ತತ್ವದ ಆಳವಾದ ಚಿಂತನೆ, ಬ್ರಹ್ಮಸತ್ಯದ ಹುಡುಕಾಟ ಮತ್ತು ಸೃಷ್ಟಿಯ ರಹಸ್ಯದ ಅನ್ವೇಷಣೆಯೂ ಸೇರಿಕೊಂಡಿವೆ. ವೇದ ಪಂಡಿತರು ಋಗ್ವೇದದ ವಿಷಯವನ್ನು ಇಬ್ಬಾಗಗಳಾಗಿ ವಿಭಾಗಿಸಿದ್ದಾರೆ. 1. ಮಂಡಲ, ಅನುವಾಕ ಮತ್ತು ಸೂಕ್ತಗಳ ವಿಭಾಗ. 2. ಅಷ್ಟಕ, ಅಧ್ಯಾಯ ಮತ್ತು ಸೂಕ್ತಗಳ ವಿಭಾಗ. ಮೊದಲನೆಯ ಕ್ರಮದಲ್ಲಿ ಋಗ್ವೇದವು 10 ಮಂಡಲಗಳಾಗಿ ವಿಭಜಿಸಲ್ಪಟ್ಟಿದೆ. ಪ್ರತಿಯೊಂದು ಮಂಡಲವು ಹಲವು ಅನುವಾಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಪ್ರತಿ ಅನುವಾಕವು ಅನೇಕ ಸೂಕ್ತಗಳನ್ನು ಹೊಂದಿರುತ್ತದೆ. ಸೂಕ್ತ ಎಂದರೆ ದೇವತೆಯ ಸ್ತುತಿಯನ್ನು ಸೂಚಿಸುವ ಮಂತ್ರಸಮೂಹ. ಋಗ್ವೇದದಲ್ಲಿ ಒಟ್ಟು 1028 ಸೂಕ್ತಗಳು ಇದ್ದು, ಅವುಗಳಲ್ಲಿ ಪ್ರತಿ ಸೂಕ್ತವು ವಿಭಿನ್ನ ದೇವತೆಗಳ ಆರಾಧನೆ, ಪ್ರಕೃತಿಯ ಶಕ್ತಿಗಳ ಸ್ತುತಿ, ಮನುಷ್ಯನ ಆಸೆ ಆಕಾಂಕ್ಷೆಗಳ ಅಭಿವ್ಯಕ್ತಿ ಮತ್ತು ಆತ್ಮಜ್ಞಾನ ಪಥದ ಸೂಚನೆಯನ್ನು ಒಳಗೊಂಡಿದೆ. ಈ 10 ಮಂಡಲಗಳಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ವೈಶಿಷ್ಟ್ಯವಿದೆ. ಮೊದಲನೆಯ ಮಂಡಲವು ಮುಖ್ಯವಾಗಿ ಯಜ್ಞಾರಂಭದ ಸೂಕ್ತಗಳನ್ನು ಒಳಗೊಂಡಿದೆ. 2ನೆಯ ಮತ್ತು 3ನೆಯ ಮಂಡಲಗಳಲ್ಲಿ ವಿಶ್ವಾಮಿತ್ರ, ವಸಿಷ್ಠ, ಘೃತಸಮದ ಮೊದಲಾದ ಋಷಿಗಳ ರಚನೆಗಳಿವೆ. 4ನೇ ಮತ್ತು 5ನೇ ಮಂಡಲಗಳು ಪ್ರಕೃತಿಯ ದೇವತೆಗಳಾದ ಇಂದ್ರ, ವಾಯು, ಸೂರ್ಯ, ಅಗ್ನಿ ಮುಂತಾದವರ ಸ್ತುತಿಯನ್ನು ಒಳಗೊಂಡಿವೆ. 6ನೆಯ ಮತ್ತು 7ನೆಯ ಮಂಡಲಗಳು ತತ್ವಪರ ಮತ್ತು ಧ್ಯಾನಪರ ಮಂತ್ರಗಳ ಸಂಗ್ರಹವಾಗಿದ್ದು, 8ನೆಯ ಮತ್ತು 9ನೆಯ ಮಂಡಲಗಳಲ್ಲಿ ಸೋಮಯಜ್ಞ ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸಲಾಗಿದೆ. 10ಮ ಮಂಡಲವು ಅತ್ಯಂತ ವಿಶಿಷ್ಟವಾಗಿದ್ದು, ಇದರಲ್ಲಿ ಪುರುಷ ಸೂಕ್ತ, ನಾಸದೀಯ ಸೂಕ್ತ, ಹಿರಣ್ಯಗರ್ಭ ಸೂಕ್ತ ಮೊದಲಾದ ಅತ್ಯಂತ ಪ್ರಸಿದ್ಧ ತತ್ವಮಯ ಮಂತ್ರಗಳು ಸೇರಿವೆ. ಈ ಮಂಡಲವೇ ವೇದದ ತತ್ವಜ್ಞಾನ ಭಾಗವೆಂದು ಹೇಳಬಹುದು. 2ನೆಯ ವಿಭಾಗ ಕ್ರಮದಲ್ಲಿ ಋಗ್ವೇದವನ್ನು ಅಷ್ಟಕ, ಅಧ್ಯಾಯ, ಸೂಕ್ತ ರೂಪದಲ್ಲಿಯೂ ವಿಂಗಡಿಸಲಾಗಿದೆ. ಅಷ್ಟಕ ಎಂದರೆ 8 ಭಾಗಗಳಿಂದ ಕೂಡಿದ ಗ್ರಂಥ. ಋಗ್ವೇದದಲ್ಲಿ ಒಟ್ಟು 8 ಅಷ್ಟಕಗಳು ಇವೆ. ಪ್ರತಿಯೊಂದು ಅಷ್ಟಕವು 8 ಅಧ್ಯಾಯಗಳನ್ನು ಹೊಂದಿದೆ. ಹೀಗಾಗಿ ಒಟ್ಟಾರೆ 64 ಅಧ್ಯಾಯಗಳು ದೊರೆಯುತ್ತವೆ. ಪ್ರತಿ ಅಧ್ಯಾಯವೂ ಹಲವು ಸೂಕ್ತಗಳನ್ನು ಒಳಗೊಂಡಿರುತ್ತದೆ. ಈ ಅಷ್ಟಕ ವಿಭಾಗ ಕ್ರಮವು ವೇದ ಪಾಠ ಮತ್ತು ಸಂಗ್ರಹದ ದೃಷ್ಟಿಯಿಂದ ಉಪಯುಕ್ತವಾಗಿದ್ದು, ಪಾರಾಯಣ ಹಾಗೂ ಅಧ್ಯಯನಕ್ಕಾಗಿ ಅನುವು ಮಾಡಿಕೊಡುತ್ತದೆ. ಋಗ್ವೇದದ ಸಂಹಿತೆಯು ಕೇವಲ ಸಂಖ್ಯಾತ್ಮಕ ವಿನ್ಯಾಸವಲ್ಲ, ಅದರಲ್ಲಿ ಒಂದು ಆಂತರ್ಯ ಶಕ್ತಿ, ಒಂದು ತಾತ್ಪರ್ಯವಿದೆ. ಮಂತ್ರಗಳು ಶಬ್ದಮಯ ಶಕ್ತಿಗಳಾಗಿದ್ದು, ಅವುಗಳಲ್ಲಿ ಬ್ರಹ್ಮಸತ್ಯದ ಆಳವಾದ ತತ್ವಗಳು ಅಡಕವಾಗಿವೆ. ಹೀಗಾಗಿ ಸೂಕ್ತ ಎಂಬ ಪದದ ನಿಜಾರ್ಥವೇ ಸುಂದರವಾಗಿ ಹೇಳಲ್ಪಟ್ಟ ಸತ್ಯ. ಈ ಮಂತ್ರಗಳು ಬಾಹ್ಯ ದೇವತೆಗಳ ಸ್ತುತಿಯಾಗಿ ಕಾಣಿಸಿಕೊಂಡರು, ಒಳಾರ್ಥದಲ್ಲಿ ಅವು ಮಾನವ ಮನಸ್ಸಿನ ಚೈತನ್ಯ ಶಕ್ತಿಯನ್ನು ದೇವತ್ವದ ಮಟ್ಟಕ್ಕೆ ಎತ್ತುವ ಪ್ರಕ್ರಿಯೆಯನ್ನೇ ಬಿಂಬಿಸುತ್ತವೆ. ಋಗ್ವೇದದ 1028 ಸೂಕ್ತಗಳಲ್ಲಿ ಸುಮಾರು 43 ಮಂದಿ ಋಷಿಗಳ ಕೃತಿಗಳು ಸೇರಿವೆ.
ಈ ಋಷಿಗಳು ತಮಗೆ ದೊರೆತ ಆತ್ಮಾನುಭವಗಳನ್ನು ಮಂತ್ರಗಳ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ಮಂತ್ರಗಳು ಅವರ ಮನಸ್ಸಿನಲ್ಲಿ ಪ್ರತ್ಯಕ್ಷವಾದ ಸತ್ಯದ ನಾದಸ್ವರೂಪ. ಅದಕ್ಕಾಗಿಯೇ ವೇದವನ್ನು ಶ್ರುತಿ ಎಂದು ಕರೆಯುತ್ತಾರೆ. ಅದು ಮಾನವ ಬುದ್ಧಿಯಿಂದ ರಚಿಸಲ್ಪಟ್ಟದ್ದಲ್ಲ, ಅದು ದೇವ ಪ್ರೇರಿತವಾದ ಶಬ್ದ ಸತ್ಯ. ಋಗ್ವೇದದ ಮಂತ್ರಗಳು ಕೇವಲ ಪುರಾಣ ಪ್ರಧಾನ ಸ್ತುತಿಗಳಲ್ಲ, ಅವುಗಳಲ್ಲಿ ಮಾನವ ಜೀವನದ ಅತ್ಯಂತ ಆಳವಾದ ತತ್ವಗಳ ವಿವರಣೆ ಇದೆ. ಸೃಷ್ಟಿಯ ಆದಿ, ಪ್ರಪಂಚದ ನಿಯಮಗಳು, ಪ್ರಾಕೃತಿಕ ಶಕ್ತಿಗಳ ಪಾತ್ರ, ನೈತಿಕ ಮೌಲ್ಯಗಳು, ಸಮಾಜದ ನಿರ್ಮಾಣ, ಮರಣದ ರಹಸ್ಯ, ಇಂತಹ ಅನೇಕ ವಿಚಾರಗಳು ಈ ವೇದದ ಸೂಕ್ತಗಳಲ್ಲಿ ಆಳವಾಗಿ ನಿರೂಪಿಸಲ್ಪಟ್ಟಿವೆ. ಉದಾಹರಣೆಗೆ, ನಾಸದೀಯ ಸೂಕ್ತದಲ್ಲಿ ಸೃಷ್ಟಿಯ ಮೂಲ ಏನು ಎಂಬ ಪ್ರಶ್ನೆಯನ್ನು ತತ್ವಚಿಂತನೆಯ ಮೂಲಕ ಪರಿಶೀಲಿಸಲಾಗುತ್ತದೆ. ಪುರುಷ ಸೂಕ್ತವು ಸೃಷ್ಟಿಯ ಸಮಾನತೆಯ ಮತ್ತು ಮಾನವ ಸಮಾಜದ ಮೂಲತತ್ವದ ಕುರಿತು ಮಾತನಾಡುತ್ತದೆ. ಶ್ರೀಸಾಯಣಾಚಾರ್ಯರು ಋಗ್ವೇದದ ಪ್ರಸಿದ್ಧ ಭಾಷ್ಯಕಾರರಾಗಿದ್ದು, ಅವರು ತಮ್ಮ ಋಗ್ವೇದ ಭಾಷ್ಯದಲ್ಲಿ ಪ್ರತಿಯೊಂದು ಸೂಕ್ತದ ಅಂತರಾರ್ಥವನ್ನು ವಿಶ್ಲೇಷಿಸಿ ಮಂತ್ರಗಳ ತತ್ವಮೂಲ ಅರ್ಥವನ್ನು ಜನತೆಗೆ ತಲುಪಿಸಿದರು. ಅವರ ಭಾಷ್ಯದಿಂದ ನಾವು ತಿಳಿಯಬಹುದಾದುದು, ಋಗ್ವೇದದ ಮಂತ್ರಗಳು ಬಾಹ್ಯ ದೇವತೆಗಳ ಸ್ತುತಿಗೆ ಮಾತ್ರ ಸೀಮಿತವಾಗಿಲ್ಲ, ಅವು ಮಾನವಾತ್ಮನ ಪರಮಾತ್ಮನೊಂದಿಗೆ ಏಕೀಭಾವದ ಪ್ರಯತ್ನದ ಪ್ರತಿಬಿಂಬಗಳಾಗಿವೆ. ಹೀಗಾಗಿ ಋಗ್ವೇದವು ಕೇವಲ ಯಜ್ಞದ ಪ್ರಾರ್ಥನಾ ಗ್ರಂಥವಲ್ಲ, ಅದು ಮಾನವ ಜೀವನದ ತತ್ವಶಾಸ್ತ್ರ. ಅದು ಪ್ರಕೃತಿಯ ಮತ್ತು ಪ್ರಜ್ಞೆಯ ನಡುವಿನ ನಂಟನ್ನು ವಿವರಿಸುವ ಆಧ್ಯಾತ್ಮಿಕ ವಿಜ್ಞಾನ. ಅದು ಭಕ್ತಿ, ಧ್ಯಾನ, ಜ್ಞಾನ ಮತ್ತು ಕಾವ್ಯಗಳ ಸಂಗಮವಾಗಿರುವ ಅಮರ ಗ್ರಂಥ. ಅದರಲ್ಲಿರುವ 1028 ಸೂಕ್ತಗಳು ಭಾರತೀಯ ಚಿಂತನೆಯ ಮೊದಲ ಕಿರಣಗಳು, ಮಾನವ ಜೀವನದ ಅಸ್ತಿತ್ವದ ಮೊದಲ ಕಾವ್ಯಗಳು. ಒಟ್ಟಿನಲ್ಲಿ ಹೇಳಬೇಕಾದರೆ, ಋಗ್ವೇದವು ಕೇವಲ ಮಂತ್ರಗಳ ಸಂಗ್ರಹವಲ್ಲ, ಅದು ಮಾನವ ಜೀವನದ ಸತ್ಯದ ಹುಡುಕಾಟದ ಆಧಾರಶಿಲೆ. ಅದರ ಮಂಡಲಗಳು, ಅಷ್ಟಕಗಳು, ಸೂಕ್ತಗಳು ಎಲ್ಲವೂ ಸೇರಿ ನಿರ್ಮಿಸಿರುವುದು ಜ್ಞಾನಮಯ ಬ್ರಹ್ಮದ ಆಲಯವೇ ಸರಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.